ಭೂಮಿಯಲ್ಲಿ ಅಂತ್ಯ ಸಂಸ್ಕಾರ ಆಗಿರುವಂಥ ಭೂಮಿಗಳು. ತೆಂಗಿನ ಮರ ತೆಗೆಯೋದು ಅಶುಭ ಅಂತಾರೆ. ತಾಮ್ರವನ್ನು ಮಿಕ್ಸ್ ಮಾಡ್ತೀವಿ, ಮಿಶ್ರಣ ಮಾಡ್ತೀವಿ. ನೀವು ಸಿಮೆಂಟ್ ಇಟ್ಟಿಗೆ, ಕಾಂಕ್ರೀಟ್ ಇಟ್ಟಿಗೆ ಬಳಸಬಾರ್ದು. ನಿಮ್ಮ ರಕ್ತ ಸಂಬಂಧ ಅದು. ಇವಾಗ ತೊಂದರೆ ಕೊಡೋದಿಲ್ಲ, ಅದು ಮುಂದಿನ ಪೀಳಿಗೆಗೆ ಅದು ತೊಂದರೆ ಕೊಡುತ್ತೆ. ನಿಮ್ಮ ಸೈಟಿನ ಮಣ್ಣು ತೆಗೆದುಕೊಂಡೋಗಿ ಹಳ್ಳಿಗಳ ಕಡೆ ಇವತ್ತು ತೆಗಿಯಕ್ಕೆ ಬಿಡಲ್ಲ. ಸಂಕಲ್ಪ ಮಾಡಿದ್ರೆ 100% ಆಗೇ ಆಗುತ್ತೆ. ಭೂಮಿಯಲ್ಲಿ ಅಂತ್ಯ ಸಂಸ್ಕಾರ ಆಗಿರುವಂಥ ಭೂಮಿಗಳು. ಕೆಲವು ಜಮೀನು ಇರ್ಬೋದು, ಕೆಲವು ಜಾಗ ಇರ್ಬೋದು, ಕೆಲವರನ್ನ ನಾವು ದಫನ್ ಮಾಡಿರ್ತೀವಿ, ಹಿಂದೆ ಮಾಡಿರ್ತೀವಿ. ಸಾಕಷ್ಟು 2 ತಲೆಮಾರು 3 ತಲೆಮಾರು ಕೂಡ ಮಾಡಿರ್ತೀರ. ಕೆಲವರು ಅದನ್ನು ಪರ್ಚೇಸ್ ಕೂಡ ಮಾಡಿರ್ತೀರ. ಪರ್ಚೇಸ್ ಮಾಡಿದಾಗ ಅಲ್ಲಿ ನಿಮ್ಗೆ ಕಾಣಲ್ಲ ಅದು. ಅದರದ್ದು ನೆಗೆಟಿವ್ ಎನರ್ಜಿ ಕೂಡ ನಮ್ಮ ಆ ಜಾಗದಲ್ಲಿ, ಆ ವೈಬಲ್ಲಿ ನಮಗೆ ಕಾಣುತ್ತೆ. ಪರ್ಚೇಸ್ ಮಾಡಿರ್ತೀರ. ಪರ್ಚೇಸ್ ಮಾಡಿರ್ತಕ್ಕಂಥ ಭೂಮಿಯನ್ನು ನಾವು ಪರೀಕ್ಷೆ ಮಾಡೋಕ್ಕಾಗೋದಿಲ್ಲ. ನಾವು ಆ ಮಣ್ಣನ್ನು ತೆಗೆದುಕೊಂಡು ಅದರಲ್ಲಿ ತಾಮ್ರವನ್ನು ಮಿಕ್ಸ್ ಮಾಡ್ತೀವಿ, ಮಿಶ್ರಣ ಮಾಡ್ತೀವಿ. ತಾಮ್ರವನ್ನು ಮಿಶ್ರಣ ಮಾಡಿದಾಗ ಆ ತಾಮ್ರದ ಖನಿಜಾಂಶಗಳು ಆ ಮಣ್ಣಲ್ಲಿ ನಾವು ಅದು ಮ್ಯಾಗ್ನೆಟಿಕ್ ಪವರ್ ಅಂತ ಕರಿತೀವಿ. ಆ ಮ್ಯಾಗ್ನೆಟಿಕ್ ಪವರ್ ಏನಂದ್ರೆ ಅಲ್ಲಿ ಆ ಅಂಶವನ್ನು ನಾವು ಅದನ್ನು ಹಿಡ್ಕೊಂಡಾಗ ಆ ಭೂಮಿಲಿರುವಂಥ ನೆಗೆಟಿವನ್ನು ನಾವು ಹೋಗಲಾಡಿಸ್ಬೋದು ಅನ್ನೋದನ್ನು ಒಂದು ಕನ್ಫರ್ಮ್ ಮಾಡ್ಕೊಳ್ತೀವಿ. ಅದಕ್ಕೆ ನಾವು ಎಲ್ಲೇ ಹೋದರೂ ಕೂಡ ಕೆಲವರು ನಾವು ವಾಸ್ತು ನೋಡ್ಬೇಕಾದ್ರೆ ತಾಮ್ರದ ಕಂಬಿಯನ್ನು ಹಿಡ್ಕೊಂಡ್ಬರ್ತಾರೆ. ಅದ್ರ ವೈಬ್ನ ಹಿಡ್ಕೊಂಬಂದಾಗ ಅದು ಚೇಂಜಸ್ ಆಗುತ್ತೆ. ನೋಡಿ, ಕರೆಂಟ್ ಉತ್ಪಾದನೆಗೂ ಕೂಡ ನಾವು ತಾಮ್ರದ ಉಪಯೋಗಿಸ್ತೀವಿ, ಮ್ಯಾಗ್ನೆಟ್ ಉಪಯೋಗಿಸ್ತೀವಿ. ಇದು ತಾಮ್ರ ಸಿಕ್ಕಿರೋದಲ್ಲಿ ಭೂಮಿಯಿಂದಾನೆ, ಮ್ಯಾಗ್ನೆಟ್ ಸಿಕ್ಕಿರೋದಲ್ಲಿ ಭೂಮಿಯಿಂದಾನೆ, ಕಂಚು ಸಿಗೋದಲ್ಲಿ ಭೂಮಿಯಿಂದಾನೆ, ಕಬ್ಬಣ ಸಿಗೋದು ಭೂಮಿಯಿಂದಾನೆ, ಮತ್ತು ಬಂಗಾರ ಸಿಗೋದು ಭೂಮಿಯಿಂದಾನೆ, ಬೆಳ್ಳಿ ಸಿಗೋದು ಕೂಡ. ಹಾಗೆ ಕೆಲವೊಂದು ಅಂಶಗಳನ್ನು ನಾವು ಕಂಡುಹಿಡಿದಾಗ ಈ ತಾಮ್ರವನ್ನು ನಾವು ಹೆಚ್ಚು ಅದನ್ನು ಬಳಸಿ ಆ ಮಣ್ಣಿನ ಸತ್ವಗುಣಗಳನ್ನು, ರಜೋಗುಣಗಳನ್ನು ಎರಡೂ ಕೂಡ ಗಮನಿಸಿ ಅದಕ್ಕೆ ಡಿವೈಡೇಷನ್ ಮಾಡಿ ಪರಿಹಾರಗಳನ್ನು ಕೊಟ್ಟಾಗ ತಾಮ್ರದಲ್ಲಿ ಮಾಡಿರ್ತಕ್ಕಂಥ ಯಂತ್ರಗಳನ್ನೇ ವಾಸ್ತು ಪುರುಷನನ್ನು ಆಹ್ವಾನ ಮಾಡಿಬಿಟ್ಟು ಈಶಾನ್ಯ ಜಾಗದಲ್ಲಿ ದಿಗ್ಬಂಧನವನ್ನು ಮಾಡ್ತೀವಿ. ತದನಂತರ ಯಾರು ಯಾವ ಜಾಗದಿಂದ ಅದು ಪರಿಹಾರ ಮಾಡಿದ ನಂತರ ನಾವು ಅದನ್ನು ಉಚ್ಚಾಟನೆ ಮಾಡೋದಕ್ಕೆ 48 ಡೇಸ್ ಬೇಕಾಗುತ್ತೆ. ಒಂದು ಉಚ್ಚಾಟನೆ 48 ದಿವಸ. ಅಂದರೆ ನಿಮಗೆ ಭೂಮಿಗೆ ಅಧಿಪತಿ ಯಾರು? ವರಾಹಸ್ವಾಮಿ. ಮೊದಲನೇ ಪೂಜೆ ಯಾರಿಗೆ? ನಾವು ಗಣಪತಿ ಆದ ನಂತರ ಭೂಮಿ ಪೂಜೆ ಮಾಡೋದೇ ವರಾಹಸ್ವಾಮಿಗೆ. ವರಾಹಸ್ವಾಮಿಯ ಅನುಗ್ರಹವನ್ನು ತೆಗೆದುಕೊಂಡು ಕೆಂಪು ಇಟ್ಟಿಗೆಯನ್ನು ನೀವು ಯಾವತ್ತೂ ನೋಡ್ಕೊಳ್ಳಿ, ನೀವು ಸಿಮೆಂಟ್ ಇಟ್ಟಿಗೆ, ಕಾಂಕ್ರೀಟ್ ಇಟ್ಟಿಗೆ ಬಳಸಬಾರ್ದು. ಮಣ್ಣಲ್ಲಿ ಮಾಡಿರ್ತಕ್ಕಂಥ ಹದ ಮಾಡಿರ್ತಕ್ಕಂಥ ಇಟ್ಟಿಗೆಯನ್ನು ಬಳಸಬೇಕು. ಆ ಬಳಸಕ್ಕಂಥ ಅದನ್ನು ಯಂತ್ರದ ಮೂಲಕ ಆ ಇಟ್ಟಿಗೆಯನ್ನು ಸಗಣಿ ಮೂಲಕ ಗುಲಗಂಜಿ, ಕಮಲಾಕ್ಷಿ ಬೀಜವನ್ನು ಧರಿಸಿ ಅದನ್ನು ಈಶಾನ್ಯ ಮೂಲೆಯಲ್ಲಿ ನಾರ್ತ್ ಈಸ್ಟಲ್ಲಿ ಅದನ್ನು ಡಿಗ್ ಮಾಡಿ ಹಾಕೋದ್ರಿಂದ ಕೂಡ ನಿಮ್ಮಲ್ಲಿರುವಂಥ ನೆಗೆಟಿವ್ ಎನರ್ಜಿ, ಆ ಭೂಮಿಲಿರುವಂಥ ನೆಗೆಟಿವ್ ಎನರ್ಜಿನ ಆಚೆ ಬರುವಂಥ ಒಂದು ವಿಧಾನ ಅದು. ಶಾಸ್ತ್ರದಲ್ಲಿ, ತಂತ್ರಶಾಸ್ತ್ರದಲ್ಲಿ ಭೂಮಿ ಪೂಜೆ ಮಾಡಬೇಕಾದ್ರೆ ಕೂಡ ಅಥವಾ ಭೂಮಿ ಪೂಜೆ ಆದ ನಂತರ ಕೂಡ ಇದನ್ನು ನಾವು ಮಾಡುವಂಥ ಒಂದು ಪ್ರಾಸೆಸ್ ಇದು. ನೋಡಿ, ಪಿತ್ರಾರ್ಜಿತ ಆಸ್ತಿ ಅಂತ ಬಂದಾಗ ನಾವು ತಂದೆ ತಾಯಿದು ಪೂರ್ವಾರ್ಜಿತ ಆಸ್ತಿ ಬಂದಿರುತ್ತೆ ಮತ್ತು ಅಲ್ಲಿ ಅವ್ರನ್ನೇ ಆ ಜಾಗದಲ್ಲಿ ನಾವು ಮಣ್ಣು ಮಾಡಿರ್ತೀವಿ. ಅವ್ರನ್ನ ಏನಂತ ನಾವು ಕಾಣ್ತೀವಿ? ನಮ್ಮ ಹಿರಿಯರ ಆಶೀರ್ವಾದ ಆ ಭೂಮಿ ಮೇಲಿರಲಿ, ಅವರ ಶಕ್ತಿ ಏನಿರಲಿ ಅಂತ ಹೇಳಿ ಅವರ ಮಕ್ಕಳಿಗೆ ಅದು ಟ್ರಾನ್ಸ್ಫರ್ ಆಗುತ್ತೆ. ಅದು ನೆಗೆಟಿವ್ ಕಾಣಲ್ಲ. ಬಿಕಾಸ್ ಆಫ್ ಅದು ನಿಮ್ಮ ಬ್ಲಡ್, ನಿಮ್ಮ ರಕ್ತ ಸಂಬಂಧ. ಅದು ಕನೆಕ್ಟಿವಿಟಿ ಇರುತ್ತೆ. ಒಂದು ಭೂಮಿಗೂ ಒಬ್ಬ ಮನುಷ್ಯನಿಗೂ ಒಂದು ಸಂಬಂಧಕ್ಕೂ ಬಹಳ ಕನೆಕ್ಟಿವಿಟಿ ಇರುತ್ತೆ. ಈ ಭೂಮಿ ಇವರಿಗೆ ಬರಬೇಕು ಅನ್ನೋ ಒಂದು ಕನೆಕ್ಟಿವಿಟಿ ಇದೆ ಮಾತ್ರ ಆ ಜಾಗಕ್ಕೆ ಅವರು ತಂದೆ ತಾಯಿಗಳು ಮತ್ತು ಮೊಮ್ಮಕ್ಕಳಿಗೆ ಅದು ಬರುವಂಥ ಸಾಧ್ಯತೆಗಳು. ಅದು ಪುಣ್ಯದ ಫಲ. ಅದು ನೀವು ಅದನ್ನು ನಾವು ನೆಗೆಟಿವ್ ಅಂತ ಇದು ಮಾಡಬಾರ್ದು. ಮತ್ತು ಕೆಲವರು ಮಕ್ಕಳು ಕೂಡ, ಮರಿ ಮೊಮ್ಮಕ್ಕಳು ಕೂಡ ಅಲ್ಲಿ ಮಾಡಿರ್ತಕ್ಕಂಥ ಶವ ಸಂಸ್ಕಾರವು ಕೂಡ ಅದನ್ನು ತೆಗೆದು ಆಚೆ ಹಾಕಿ ಅದನ್ನು ಬೇರೆ ಥರ ಮಾಡಿರೋರು ನಾವು ನೋಡಿದ್ದೀವಿ. ಅವಾಗ ಅವ್ರಿಗಾಗಿರೋ ನೆಗೆಟಿವೇ ಬೇರೆ. ನೋಡಿ, ನಾವು ಯಾವಾಗ ಕೆಲವೊಂದು ಸಂಸ್ಕಾರಗಳನ್ನು ನಾವು ಗೌರವಿಸೋದಿಲ್ಲ, ಅದನ್ನು ನಾವು ಪರಿಗಣಿಸೋದಿಲ್ಲ, ನಮಗದು ಸಬ್ಕಾನ್ಷಿಯಸ್ ಮೈಂಡಲ್ಲಿ ಬಂದು ಕೂತು ಅದು ನಮ್ಮ ಮಾನಸಿಕವಾಗೋ ಶಾರೀರಿಕವಾಗೋ ಎಲ್ಲೋ ಒಂದು ಕಡೆ ಇವಾಗ ತೊಂದರೆ ಕೊಡೋದಿಲ್ಲ. ಅದು ಮುಂದಿನ ಪೀಳಿಗೆಗೆ ಅದು ತೊಂದರೆ ಕೊಡುತ್ತೆ. ಅದರಿಂದ ನಾನು ಯಾಕೆ ಉದಾಹರಣೆ ಹೇಳ್ತಾ ಇದ್ದೀನಿ ಅಂದರೆ, ಒಂದು ತೆಂಗಿನ ಮರ ನೆಟ್ಟಾಗ ಆ ತೆಂಗಿನ ಮರ ತೆಗಿಬೇಕು ಅಂದರೆ ಅದರದ್ದೇ ಆದಂಥ ಒಂದು ಪೂಜಾ ವಿಧಾನಗಳು ಬೇಕು. ಒಂದು ಆಲದ ಮರ ತೆಗಿಬೇಕಾದ್ರೆ ಅದರದ್ದೇ ಆದಂಥ ಪೂಜಾ ವಿಧಾನಗಳು ಬೇಕು.
ಒಂದು ಬೇವಿನ ಮರ ತೆಗಿಬೇಕಾದ್ರೆ ವಿಧಾನಗಳು ಬೇಕು. ಮತ್ತು ಒಂದು ಬನ್ನಿ ಮರ ತೆಗಿಬೇಕಾದ್ರೆ ಸಾಧಾರಣ ಅಲ್ಲ. ಬನ್ನಿ ಮರ ಅಂತ ಹೇಳಿದ್ರೆ ಪವರ್, ತುಂಬ ದೇವಿಯ ಶಕ್ತಿ ಇರುವಂಥದ್ದು ಬನ್ನಿ ಮರ. ಎಸ್ಪೆಷಲಿ ಶನಿ, ಅದು ಶನಿ ಪರಮಾತ್ಮನ ನಿಮ್ಮ ಎಲ್ಲಾದರೂ ಬನ್ನಿ ಮರ ಬೆಳೆದಿದ್ರೆ ತೋಟದಲ್ಲೋ ಹೊಲದಲ್ಲೋ ಊರಲ್ಲೋ ಅಥವಾ ನಿಮ್ಮ ಸೈಟ್ಗಳಲ್ಲಿ ಏನೋ ತುಂಬ ಲೇಔಟ್ ಮಾಡಿರ್ತಾರೆ ಸಾಕಷ್ಟು. ಈಗ ಬೆಂಗಳೂರು ಸುತ್ತಮುತ್ತಲು ತುಂಬ ಜನ ಅದನ್ನು ಮಾಡಿರ್ತಾರೆ, ಕೆಲವುದನ್ನು ಗಮನಿಸೋದಿಲ್ಲ. ಮತ್ತು ಕೆಲವು ಜಾಗದಲ್ಲಿ ಹುತ್ತಗಳಿರುತ್ತೆ, ಹುತ್ತ ಇರುವಂಥ ವಾಸ, ಕೆಲವು ಕಡೆ ವಾಸ ಮಾಡಿರ್ತಾರೆ ಹಾವುಗಳು. ಅದನ್ನು ನಾವು ಆ್ಯಕ್ಚುಲಿ ನಾವು ಆ ಪದದಲ್ಲೂ ಕರೆಯಲ್ಲ, ಕೆಲವೊಬ್ಬರು ಆ ಶಬ್ದನೂ ಕೂಡ ಮಾತಾಡಲ್ಲ. ಆ ಹುತ್ತದಲ್ಲಿ ಇರುವಂಥ ವಾಸಗಳು ಕೂಡ ನಮಗೆ ಸೂಕ್ಷ್ಮ ರೀತಿಯಲ್ಲಿ ನೆಗೆಟಿವ್ನ ಕೊಡುತ್ತೆ. ನಾವು ಇದನ್ನೆಲ್ಲ ಪರಿಗಣಿಸಿ ಇದಕ್ಕೆ ಸಂಬಂಧಪಡುವಂಥದ್ದನ್ನು ನಾವು ಪೂರ್ವಾರ್ಜಿತ ಪಿತ್ತರ್ಜಿತ ಗಮನಿಸಿದಾಗ ಅಲ್ಲಿ ನಮಗೆ ಪರಿಹಾರ ಸಿಗುವಂಥದ್ದು. ತೆಂಗಿನ ಮರ ತೆಗೆಯೋದು ಅಶುಭ ಅಂತಾರೆ, ಬಟ್ ಶುಭ ಅಶುಭದ ಮುಖ್ಯವಾಗಿರುವಂಥದ್ದು ಇವತ್ತು ಅನುಕೂಲಕ್ಕೆ ತಕ್ಕಂತೆ ಮಾಡುವಂಥ ವಿಧಾನಗಳು. ಈಗ ಸೆಂಟ್ರ್ ಸೈಟಲ್ಲಿ ಬಂದುಬಿಟ್ಟಿರುತ್ತೆ, ತೆಗಿಲೇಬೇಕು, ವಿಧಿ ಇಲ್ಲ, ಮನೆ ಕಟ್ಟಬೇಕು, ಸುಮಾರು ಕೋಟ್ಯಾಂತರ ರೂಪಾಯಿ ದುಡ್ಡು ಹಾಕಿರ್ತೀರ. ನೀವು ತುಂಬ ನಿಮ್ಮ ಬದುಕಿಗೆ ಚೆನ್ನಾಗಿ ಮಾಡ್ಕೋಬೇಕು ಅನ್ನೋ ಆಸೆನೂ ಕೂಡ ಇರುತ್ತೆ. ಅದನ್ನು ನಾವು ಹೇಗೆ ಅದಕ್ಕೆ ಪರಿಹಾರ ಹುಡುಕಬೇಕು ಆ ಮರಕ್ಕೆ. ಆ ಮರ ಎಷ್ಟು ವರ್ಷದ್ದನ್ನು ಗಮನಿಸ್ತೀವಿ, ಆ ಮರದಲ್ಲಿ ಸತ್ವಗುಣಗಳಿದೆಯಾ ಅಂತ ನೋಡ್ತೀವಿ, ಫಲ ಕೊಡ್ತಾ ಇದೆಯಾ ಅಂತ ನೋಡ್ತೀವಿ, ಆ ಮರದಲ್ಲಿ ಫಲ ಕೊಡ್ತಾ ನೋಡ್ತೀವಿ. ತದನಂತರ ಒಂದು ಸಸಿಯನ್ನು ನಾವು ಯಾವುದಾದ್ರು ದೇವಸ್ಥಾನಗಳಲ್ಲಿ, ಮಠದಲ್ಲಿ, ಪೂಜಾ ಕೈಂಕರ್ಯ ಆಗುವಂಥ ಜಾಗದಲ್ಲಿ ಅಥವಾ ಬೆಳೆಯುವಂಥ ಜಾಗದಲ್ಲಿ ಒಂದು ಸಸಿ ಅಥವಾ 2 ಸಸಿಯನ್ನು ನಟ್ಟಿ ಅದನ್ನು ಒಂದು 6 ತಿಂಗಳು ಬಿಟ್ಟು ತದನಂತರ ಇದನ್ನು ನಿಧಾನವಾಗಿ ಅದನ್ನು ತೆಗಿತಾ ಬರ್ತೀವಿ. ಯಾಕಂದರೆ ಅಲ್ಲಿ ಅದು ಬೆಳಿಬೇಕು, ಒಂದು 3 ತಿಂಗಳು 6 ತಿಂಗಳು ಬಿಡಬೇಕಿದು. ಯಾಕಂದ್ರೆ ಅಷ್ಟು ಪೇಷನ್ಸ್ ಇಲ್ಲ ಜನಕ್ಕೆ. ನೀವು ಮುಂದಾಲೋಚನೆ ಏನು ಮಾಡಬೇಕು, ಒಂದು 3 ತಿಂಗಳು 6 ತಿಂಗಳು ಮುಂಚೆ ಗೃಹ ಕಟ್ಟಡ ಮಾಡುವಂಥ ವಿಧಾನಗಳಿದ್ರೆ ನೀವು ಈ ಶಾಸ್ತ್ರವನ್ನು ಎಲ್ಲೋ ಬೇರೆ ಕಡೆಯನ್ನು ಮಾಡಿ ಇದೇ ಮಣ್ಣು ಯಾವುದು ನಿಮ್ಮ ಸೈಟಿನ ಮಣ್ಣು ತೆಗೆದುಕೊಂಡೋಗಿ ಆ ತೆಂಗಿನ ಮರದ ಒಳಗಡೆ ಹಾಕಬೇಕು. ನಿಮಗೆ ಅದು ಶತ್ವ ಕಾಣಬೇಕಲ್ಲ, ಆ ತೆಂಗಿನ ಮರದೊಳಗಡೆ ಸ್ವಲ್ಪ ಮಣ್ಣು ಹಾಕಬೇಕು, ಒಂದು ಅರ್ಧ ಚೀಲನೋ ತೆಗೆದುಕೊಂಡು ಹೋಗಿ ಆ ಬುಡದ ಕೆಳಗಡೆ, ಎಲ್ಲಿ ನಿಮ್ಮ ತೆಂಗಿನ ಮರ ಇರೋ ಬುಡದ ಕೆಳಗೆ ಇರೋಂಥ ಮಣ್ಣೇ ತೆಗೆದುಕೊಂಡು ಹೋಗಿ. ಮತ್ತು ಇನ್ನೊಂದು ಮರ ಹಾಕಬೇಕಾದ್ರೆ ಅಲ್ಲಿ ಅದನ್ನು ಹಾಕಿಬಿಟ್ಟು ಅದನ್ನು ಸಂಕಲ್ಪ ಮಾಡಿ ಬಿಟ್ಟುಬಿಡಿ. ಆವಾಗ ಇದನ್ನೇನು ಮಾಡಬೇಕು, ಅದರ ಸರಿಯಾದ ರೀತಿಯಲ್ಲಿ ಅದಕ್ಕೆ ಅಂತ ನಾವು ಸಂಸ್ಕಾರದ ರೂಪದಲ್ಲಿ ಅದನ್ನು ನಾವು ಆಚೆಯನ್ನು ತೆಗಿಬೋದು. ಇದು ನಮಗೇನಾಗುತ್ತೆ, ಸಂಸ್ಕಾರ ಇದು. ಇದರಿಂದ ನಮಗೆ ಯಾರಿಗೂ ತೊಂದರೆ ಇಲ್ಲ, ಯಾವ ಮರಕ್ಕೂ ತೊಂದರೆ ಆಗಲ್ಲ. ಇನ್ನೊಂದು ನಾವು ಬಳ್ಳಿ ಇಟ್ಟಾಗೆ, ಇನ್ನೊಂದು ಮಗು ಹುಟ್ಟಾಗೆ, ಇನ್ನೊಂದು ಮಗು ಅಲ್ಲಿ ಬೆಳೀತಾ ಇದೆ, ಆ ಮಗು ಬಿಟ್ಟಾಗ ಹಾಗೆ ಈ ಪದ್ಧತಿನ ಮಾಡ್ತಾ ಬನ್ನಿ. ಪ್ರಕೃತಿನೂ ಚೆನ್ನಾಗಿರುತ್ತೆ, ನೀವು ಚೆನ್ನಾಗಿರ್ತೀರಾ, ಎಲ್ಲರೂ ಚೆನ್ನಾಗಿರ್ತೀರಾ. ಮತ್ತು ಆ ಜಾಗದ ಒಳಗಡೆ ಹೋದಾಗಲೂ ಕೂಡ ನಿಮಗೂ ಕೂಡ ಸಂತುಷ್ಟರಾಗಿರ್ತೀರ. ಆಗಿರುತ್ತೆ ಕೆಳಗೆ ನೀವು ಅದಕ್ಕೆ ಆಲದ ಮರ ಬಿದ್ದಾಗ, ಅದಕ್ಕೆ ಆಲದ ಮರಕ್ಕೆ ಜಗತ್ತಿಗೆ ಅದೇನೋ ಶಾಸ್ತ್ರ ಇದೆ, ನಮ್ಮ ತಂದೆ ಹೇಳ್ತಿದ್ರು, ಪ್ರಪಂಚಕ್ಕೆ ಅಳಿವಿದ್ದರು, ಪ್ರಪಂಚಕ್ಕೆ ಅಳಿವಿದೆ, ಯಾವತ್ತ ಒಂದು ಕಡೆ ಹೋಗುತ್ತೆ, ಆಲದ ಮರಕ್ಕೆ ಅಳಿವಿಲ್ಲ. 1000 ವರ್ಷ ಗಟ್ಟಲೆ ಅದು ಇರುವಂಥದ್ದು ಮರ. ಅದು ಆ ಮರದ ಶಕ್ತಿ ಅದು ಅನ್ಇಮ್ಯಾಜಿನೇಬಲ್. ಎಷ್ಟೋ ಯುಗಗಳನ್ನು ನೋಡುವಂಥ ಶಕ್ತಿ ಆಲದ ಮರಕ್ಕಿದೆ, ಇನ್ನು ಯಾವ ಮರಕ್ಕೂ ಇಲ್ಲ ಅಷ್ಟು ಶಕ್ತಿ. ಹೌದು, ಎಷ್ಟು ಯುಗಗಳದು, ಎಷ್ಟು 1000 ವರ್ಷ ಇತಿಹಾಸ ಅದೆಲ್ಲ. ಈಗ ಅದನ್ನು ನಾವು ಗಮನಿಸೋಕ್ಕಾಗ್ತದೆ, ಎಷ್ಟೋ ವರ್ಷದ್ದು. ಇನ್ನು ನಮ್ದೊಂದು 10 ಜನರೇಷನ್ ಆಗಿರುತ್ತೆ ಅನ್ನೋ ಗೊತ್ತಿಲ್ಲ ಅಂದರೆ. ಬಟ್ ಇವತ್ತು ಅದನ್ನು ನಾವು ಫಾಲೋ ಮಾಡ್ತೀವಿ. ಆಲದ ಮರ ಅಂದರೆ ಇಷ್ಟು ಉದ್ದ. ಈಗ ನನ್ನ ಮಕ್ಕಳು, ಫ್ಯಾಮಿಲಿ ಮಕ್ಕಳು, ಆಲದ ಮರ ಇದೆಯಲ್ಲ ಅಷ್ಟು ಉದ್ದ, ಹಿಸ್ಟ್ರಿ ಕ್ರಿಯೇಟ್ ಆಗ್ತದೆ. ಆಲದ ಮರ ವೆರಿ ಇಂಪಾರ್ಟೆಂಟು, ಶ್ರೇಷ್ಠ ಆಲದ ಮರ. ಹಳ್ಳಿಗಳ ಕಡೆ ಇವತ್ತು ತೆಗಿಯೋಕ್ಕೆ ಬಿಡಲ್ಲ, ಕೆಲವು ತೆಗಿಯೋಕ್ಕೆ ಬಿಡಲ್ಲ ಅದನ್ನು. ಅದರಿಂದ ಆಲದ ಮರದನ್ನು ಹಾಗೆ ಬಿಡೋದು ಒಳ್ಳೆಯದು. ಮತ್ತು ನಾವು ಇನ್ನೊಂದೇನಂದ್ರೆ, ತುಂಬ ಜನ ಆಲದ ಮರದ ಕೆಳಗಡೆ ಈ ನವಗ್ರಹಗಳ ದೇವಸ್ಥಾನಗಳನ್ನು ಮಾಡ್ತಾರೆ, ನವಗ್ರಹಗಳನ್ನು ಮಾಡ್ತಾರೆ ಆಲದ ಮರದಲ್ಲಿ. ಅದು ಕೂಡ ಶ್ರೇಷ್ಠವೇ. ಬಟ್ ಅಶ್ವತ್ಥ ಕಟ್ಟೆ ಇದನ್ನೆಲ್ಲ ಮಾಡೋದು ಎಲ್ಲಿ ಆಲದ ಮರ ವೃತ್ತಾಕಾರವಿರುತ್ತೆ ಅಲ್ಲಿ ಅಶ್ವತ್ಥ ಕಟ್ಟೆ ಹಳ್ಳಿ ಕಡೆ ಇವತ್ತು ಮಾಡ್ತಾರೆ. ಅದು ಕೂಡ ಒಂದು ಪದ್ಧತಿನೇ, ಶ್ರೇಷ್ಠ. ಅರಳಿ ಮರನೂ ಅತಿ ಶ್ರೇಷ್ಠವಾಗಿರುವಂಥದ್ದು, ಗುರುಗ್ರಹ. ಅರಳಿ ಮರವು ಕೂಡ ಅಷ್ಟೇ ಶ್ರೇಷ್ಠವಾಗಿರುವಂಥದ್ದು. ಅರಳಿ ಮರದ ಕೆಳಗಡೆ ಕೂತ್ಕೊಂಡು ಏನಾದರೂ ಒಂದು ನಾವು ಪಾಸಿಟಿವ್ ಮಾತಾಡಿದ್ರೆ, ಸಂಕಲ್ಪ ಮಾಡಿದ್ರೆ 100% ಆಗೇ ಆಗುತ್ತೆ. 100%. ನೀವು ಅದನ್ನೇ ಜಾಗದಲ್ಲಿ ನೆಗೆಟಿವ್ ಕೂತ್ಕೊಂಡು ಮಾತಾಡಿದ್ರು ಕೂಡ ಅದು ಪಾಸಿಟಿವ್ ಆಗಿ ಕನ್ವರ್ಷನ್ ಮಾಡುವಂಥ ಒಂದು ಶಕ್ತಿ ಆ ಮರದ ಕೆಳಗಡೆ ಕೂತಾಗ ನಿಮ್ಗೆ ಕಾಣುತ್ತೆ. ಯಾಕಂದರೆ ಅರಳಿ ಮರ ಪ್ರದಕ್ಷಿಣೆ ಹಾಕಿ ಅಂತಾರೆ.
ಆಲದ ಮರ ಪ್ರದಕ್ಷಿಣೆ ಹಾಕಿ ಅಂತ ಹೇಳಲ್ಲ ಯಾರು. ಬಂಜೆತನ ಇದ್ದವ್ರಿಗೂ ಕೂಡ ನೀವು ಅರಳಿ ಮರ ಪ್ರದಕ್ಷಿಣೆ ಹಾಕಿ ಅಂತಾರೆ ಅಲ್ವಾ. ಅದಕ್ಕೆ ಅರಳಿ ಮರ ಅದೊಂದು ರೀತಿಯಲ್ಲಿ ಶ್ರೇಷ್ಠವಾಗಿರುವಂಥದ್ದು. ಅದರಿಂದ ಭೂಮಿಲಿ ಇವೆಲ್ಲವೂ ಶ್ರೇಷ್ಠವೇ.